ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ, ನಾನು ರಾಮಸ್ವಾಮಿ ಹುಲಕೋಡು. ಸ್ನೇಹಿತರೆ, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ನೀವು ಪದವೀಧರರಾದ್ರೆ ಕೇಂದ್ರ ಸರ್ಕಾರದ ನೀಡಿರೋ ಈ ಅವಕಾಶವನ್ನ ಬಳಸಿಕೊಳ್ಳೇಬೇಕು. ಹೌದು ಸ್ನೇಹಿತರೆ, ಒಂದಲ್ಲ ಎರಡಲ್ಲ 3,000 ಅಲ್ಲ, ಅಲ್ಲೇ ಅಲ್ಲ, ಒಟ್ಟು 17,727 ಹುದ್ದೆಗಳಿಗೆ ಕೇಂದ್ರ ಸರ್ಕಾರ ಈಗ ಅರ್ಜಿ ಆಹ್ವಾನಿಸಿದೆ. ಹೌದು ಸ್ನೇಹಿತರೆ, ನೀವು ಪದವೀಧರ ಯಾವುದೇ ಪದವಿ ಆಗ್ಲಿ, ಇದೇ ಪದವಿ ಅಂತೇನಿಲ್ಲ, ಯಾವುದೇ ಪದವೀಧರರಾದ್ರೂ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನಿಮ್ಗೆ ಗೊತ್ತಿರ್ಬೇಕಲ್ಲ, ಸಿಬ್ಬಂದಿ ನೇಮಕಾತಿ ಆಯೋಗ SSC ಅದು ಪ್ರತಿ ವರ್ಷ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಅಂತ ನಡೆಸುತ್ತೆ, CGL ಎಕ್ಸಾಮ್ ಅಂತ. ಇದು ಬಹಳ ಬಹಳ ದೊಡ್ಡ ಪರೀಕ್ಷೆ. ಯಾಕೆಂದ್ರೆ ಜಾಸ್ತಿ ಹುದ್ದೆಗಳಿಗೆ ಈ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿಕೊಳ್ಳೋದ್ರಿಂದ ಇದನ್ನು ಅತ್ಯಂತ ಪ್ರತಿಷ್ಠಿತ, ಅತ್ಯಂತ ದೊಡ್ಡ ಪರೀಕ್ಷೆ ಎಂದೆಲ್ಲ ಬಣ್ಣಿಸಲಾಗುತ್ತದೆ. ಈ ಪರೀಕ್ಷೆಯ ಅಧಿಸೂಚನೆ ಬಹಳ ದಿನದಿಂದ ನಿರೀಕ್ಷೆ ಮಾಡಲಾಗ್ತಿತ್ತು. ಅದರ ಅಧಿಸೂಚನೆ ಇವಾಗ ಪ್ರಕಟಗೊಂಡಿದೆ. ಇವಾಗ ಅಂದ್ರೆ ಜೂನ್ 24ರಂದು ಪ್ರಕಟಗೊಂಡಿದೆ. ಈ ಅಧಿಸೂಚನೆಯಲ್ಲಿ ಏನ್ ಹೇಳಿದ್ದಾರೆ ನೋಡೋಣ. ಈ ಅಧಿಸೂಚನೆಯಲ್ಲಿ ಏನ್ ಹೇಳಿದ್ದಾರೆ ಎಂಬುದನ್ನು ನೋಡೋಣ. ಅರ್ಜಿ ಸಲ್ಲಿಸಲು ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ನೋಡಿ, ಅರ್ಜಿ ಸಲ್ಲಿಸಲು ಅಂದ್ರೆ 24 ಜೂನ್ರಿಂದಲೇ ಅವಕಾಶ ನೀಡಲಾಗಿದೆ. 24 ಜೂನ್ರಿಂದಲೇ ಅವಕಾಶ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಜುಲೈ 24 ಅಂದ್ರೆ 1 ತಿಂಗಳ ಕಾಲಾವಕಾಶ ಇರ್ತದೆ ನಿಮ್ಗೆ ಅರ್ಜಿ ಸಲ್ಲಿಸಕ್ಕೆ. ಅರ್ಜಿ ಸಲ್ಲಿಸೋಕು 24/7/2024 ಕೊನೆಯ ದಿನವಾಗಿರ್ತದೆ. ಸ್ನೇಹಿತರೆ, ಇದು ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯ, ಇಲಾಖೆ, ಸಂಸ್ಥೆಗಳಲ್ಲಿ ಇರುವ ಒಟ್ಟು 34 ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗಾಗಿ ನೇಮಕ ನಡೀತಿದ್ದು, ಈಗ 17,727 ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಈ ಹುದ್ದೆಗಳ ಸಂಖ್ಯೆ 20 ದಾಟುವ ನಿರೀಕ್ಷೆ ಇದೆ. ಹಾಗಾಗಿ ಈ ಡೇಟ್ ಗಳನ್ನ ನೋಡ್ಕೊಂಡು ಅಪ್ಲಿಕೇಶನ್ ನೀವು ಅರ್ಜಿ ಸಲ್ಲಿಸ್ಬಿಡಿ. ಯಾವುದೇ ಪದವೀಧರರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಕೆಲವು ಹುದ್ದೆಗಳಿಗೆ ಮಾತ್ರ ನಿರ್ದಿಷ್ಟವಾದ ಪದವಿಯನ್ನ ನಿರೀಕ್ಷಿಸಿರುತ್ತಾರೆ. ಹಾಗಾಗಿ ಅತಿ ಹೆಚ್ಚು ಹುದ್ದೆಗಳಿಗಂತೂ ಯಾವುದೇ ಪದವೀಧರರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಸ್ನೇಹಿತರೆ, ನೋಡೋಣ ಯಾವ್ಯಾವ ಇಲಾಖೆ ಅಂತ ನೋಡಿ. ಅಸಿಸ್ಟೆಂಟ್ ಆಫೀಸರ್ ಪೋಸ್ಟು, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು, ಇನ್ಸ್ಪೆಕ್ಟರು, ಈ ತರ ಗ್ರೂಪ್ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಯ ಹುದ್ದೆಗಳಿಗೆ ಮಾತ್ರ ನೇಮಕಾತಿ ನಡೀತದೆ. ಈ ಕಂಬೈನ್ ಗ್ರಾಜುಯೇಟ್ ಹುದ್ದೆಯಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಯ ಹುದ್ದೆಗಳು. ಇಲ್ಲಿ ನೋಡಿ, ಇಲ್ಲಿ ಗ್ರೂಪ್ ಬಿ ಹುದ್ದೆಗಳು ಯಾವ್ಯಾವ್ದು, ಗ್ರೂಪ್ ಸಿ ಹುದ್ದೆಗಳು ಯಾವ್ಯಾವ ಅಂತಿದೆ. ಗ್ರೂಪ್ ಬಿ ಯ ಹುದ್ದೆಗಳೇ ಜಾಸ್ತಿ ಇವೆ. ಇದನ್ನ ದಯವಿಟ್ಟು ಗಮನಿಸಿ. ಇಲ್ಲಿ ನಿಮಗೆ ಏಜ್ ಲಿಮಿಟ್ ಹಾಕಿದ್ದಾರೆ, ತೋರಿಸಿದ್ದಾರೆ ಯಾವ್ಯಾವ ಹುದ್ದೆಗೆ. ಅಂದ್ರೆ ಪ್ರತಿಯೊಂದು ಇಲಾಖೆಯ ನಿರ್ದಿಷ್ಟವಾದ ಹುದ್ದೆಗೆ ನಿರ್ದಿಷ್ಟವಾದ ವಯೋಮಿತಿಯನ್ನು ನಿಗದಿಪಡಿಸಲಾಗಿರುತ್ತದೆ. ಹಾಗಾಗಿ ಬಹುತೇಕ ಹುದ್ದೆಗಳಿಗೆ 30 ವರ್ಷ ಗರಿಷ್ಠ ವಯೋಮಿತಿ ಇರುತ್ತೆ. ಮತ್ತೆ SC/ST OBC ಅಭ್ಯರ್ಥಿಗಳಿಗೆ ಅದು ವಯೋಮಿತಿ ಸಡಿಲಿಕೆ ಇರೋದು ನಿಮ್ಗೆ ಗೊತ್ತೇ ಇದೆ. ಸೊ ಇದನ್ನ ನೋಡಿ. ಆಮೇಲೆ ಇಲ್ಲಿ ವೇತನ ನಿಮ್ಗೆ ಎಷ್ಟು ಬರುತ್ತೆ ಏನೋ ನೋಡಿ. ಇದನ್ನ ನೋಡಿ, ಪೇ ಲೆವೆಲ್ ನೋಡಿ. ಈ ಎಲ್ಲಾ ಹುದ್ದೆಗಳಿಗೆ ಟ್ಯಾಕ್ಸ್ ಅಸಿಸ್ಟೆಂಟ್ ಇರ್ಲಿ, ಅಕೌಂಟೆಂಟ್ ಇರ್ಲಿ, ಆಡಿಟರ್ ಹುದ್ದೆಗಳಿರ್ಲಿ, ಕೆಲವು ಹುದ್ದೆಗಳಿಗೆ ಮಾತ್ರ ನಿರ್ದಿಷ್ಟವಾದ ವಿದ್ಯಾರ್ಥಿಯನ್ನ ಬಯಸಿರ್ತಾರೆ. ಆ ವಿದ್ಯಾರ್ಥಿ ಇರ್ಬೇಕು. ಅದ್ ನೋಡೋಣ. ಏನಂತಂದ್ರೆ ಇದು ಬಹಳ 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 ಅಂದ್ರೆ ಕೇಂದ್ರ ಸರ್ಕಾರದ ಹುದ್ದೆಗಳು ಅಂದ್ರೆ ನಮ್ಮ ದೇಶಾದ್ಯಂತ ಯಾವ ಭಾಗದಲ್ಲಿ ಕೂಡ ಆ ಹುದ್ದೆ ಖಾಲಿ ಇರ್ಬೋದು. ಹಾಗಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಈ ಪರೀಕ್ಷೆ ನಡೆಸಲಾಗುತ್ತದೆ. ಕನ್ನಡದಲ್ಲಿ ನಡೆಸಬೇಕು ಅಂತ ಹೇಳಿ ಭಾರಿ ದಿನಗಳಿಂದ ನಾವು ಹೋರಾಟ ಮಾಡ್ತಾ ಇದ್ವಿ. ಆದ್ರೆ ನಮ್ಮ ಮನವಿಯನ್ನ SSC ಇನ್ನೂ ಪರಿಗಣಿಸಿಲ್ಲ. ಕಳೆದ ವರ್ಷ ಒಂದಿಷ್ಟು ಹುದ್ದೆಗಳಿಗೆ ಕನ್ನಡದಲ್ಲಿ ಪರೀಕ್ಷೆ ನಡೆಸುವುದಾಗಿ ಪ್ರಕಟಿಸಿತ್ತು. ಆದ್ರೆ ಈ CGL ಪರೀಕ್ಷೆ ಏನಿದೆ, ಇದು ಬಹಳ ಮುಖ್ಯವಾದ ಪರೀಕ್ಷೆ. ಇದಕ್ಕೆ ಇನ್ನು ಕನ್ನಡದಲ್ಲಿ ಪರೀಕ್ಷೆ ನಡೆಸ್ತಾ ಇಲ್ಲ. ಈ ಬಾರಿನಾದ್ರೂ ಕನ್ನಡದಲ್ಲಿ ಪರೀಕ್ಷೆ ನಡೆಸಿ ಅಂತ ನಾವೀಗ ಒತ್ತಡ ತರಬೇಕಾಗಿದೆ. ಸ್ನೇಹಿತರೆ ನೋಡಿ, ಏಜ್ ಲಿಮಿಟ್ ಏನೇನು ಯಾರ್ಯಾರಿಗೆ ಎಷ್ಟಿತ್ತು ವಯೋಮಿತಿ ಇದಿರುತ್ತೆ ಅಂತ ನೋಡಿ. SC/ST 5 ವರ್ಷ, OBC 3 ವರ್ಷ ಎಂದಿನಂತೆ ಯಾವಾಗ್ಲೂ ಸರ್ಕಾರಿ ಹುದ್ದೆಗಳಿಗೆ ಇದೇ ರೀತಿ ವಿನಾಯಿತಿ ನೀಡಲಾಗಿರ್ತದೆ.
ಸ್ನೇಹಿತರೆ, ಇಲ್ಲಿಗೆ ಬಹಳ ನಾನು ನಿಮ್ಗೆ ಹೇಳಿದೆ, ಎಷ್ಟು ಹುದ್ದೆ ಅಂತ ಹೇಳಿದೆ, 17,727 ವೇಕೆನ್ಸೀಸ್ ನೋಡಿ, ಇಲ್ಲಿ ಹಾಕಿದ್ದಾರೆ. ಮತ್ತು 17,727 ಮತ್ತೆ ಹೇಳಿದ್ದಾರೆ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ, ಇದು ತಾತ್ಕಾಲಿಕ ಹುದ್ದೆಗಳ ಸಂಖ್ಯೆ ಅಂತ ಹೇಳಿದ್ದಾರೆ. ಸೊ ಇದು 3 ಹಂತದ ಪರೀಕ್ಷೆ ನಡೆಯುತ್ತೆ ಈ ನೇಮಕಾತಿಯಲ್ಲಿ. ಕರ್ನಾಟಕದಲ್ಲಿ 8 ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ನಡೆಸಲಾಗ್ತದೆ. ಎಲ್ಲಾ ಪರೀಕ್ಷೆಗಳು ನಡೀತದೆ. ಯಾವ್ಯಾವ ಇದು ಅಂತ ಹೇಳಿ ನಿಮ್ಗೆ ನೋಡಿರ್ಬೋದು. ಬೆಂಗಳೂರಲ್ಲಿ ನಡೆಯುತ್ತೆ, ಬೆಳಗಾವಿಯಲ್ಲಿ ನಡೆಯುತ್ತೆ, ಹುಬ್ಬಳ್ಳಿಲಿ, ಕಲಬುರಗಿಲಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿಗಳಲ್ಲಿ ಈ ಪರೀಕ್ಷಾ ಕೇಂದ್ರ ಇರ್ತದೆ. ನೀವು ಇಲ್ಲಿ ಹೋಗಿ ಪರೀಕ್ಷೆಯನ್ನ ಬರಿಬಹುದು. ಮತ್ತೆ ಈ 2 ಹಂತ ಅಂದ್ರೆ ಟೈರ್ 1, ಟೈರ್ 2 ಅಂತ ಹೇಳ್ಬಿಟ್ಟು 2 ಹಂತದ ಪರೀಕ್ಷೆ. ಆಮೇಲೆ ಕೆಲವು ಹುದ್ದೆಗಳಿಗೆ ಮಾತ್ರ ಇನ್ನೊಂದು ವಿವರವಾದ ಪ್ರಶ್ನೆ ಪತ್ರಿಕೆ ಇರ್ತದೆ. ಅದು ವಿವರವಾದ ಉತ್ತರವನ್ನು ಬರೀಬೇಕಾದ ಪ್ರಶ್ನೆ ಪತ್ರಿಕೆ ಇರ್ತದೆ. ಕೆಲವು ಹುದ್ದೆಗಳಿಗೆ ಮಾತ್ರ ಅದು. ಮತ್ತೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನೇಮಕಾತಿ ಮಾಡ್ಕೊಳ್ಳಾಗತ್ತೆ. ಇದು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆ ಆಗಿರೋದ್ರಿಂದ ಇದಕ್ಕೆ ಸಂದರ್ಶನ ಇರುವುದಿಲ್ಲ. ಕೆಲವು ಹುದ್ದೆಗಳಿಗೆ ದೈಹಿಕ ಪರೀಕ್ಷೆ ನಡೆಸಬೇಕಾಗತ್ತೆ. ಅದನ್ನು ಕೂಡ ಇಲ್ಲಿ ದೈಹಿಕ ಪರೀಕ್ಷೆನ ನಡೆಸಿ ನೇಮಕಾತಿ ಮಾಡ್ಕೊಳ್ತಾರೆ. ಸ್ನೇಹಿತರೆ, ಇದು ಒಂದು ಬಹಳ ಇಂಪಾರ್ಟೆಂಟ್ ಆದ ಪರೀಕ್ಷೆ. ನಮ್ಮ ಕನ್ನಡಿಗರು ಈ ಕೇಂದ್ರ ಸರ್ಕಾರದಲ್ಲಿನ ಯಾವ್ಯಾವ ವಿಷಯ ಓದ್ಬೇಕು ಅಂತ ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇದ್ರಿ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ಬಹಳ ಆರೋಪ ಇದೆ. ಯಾಕೆಂದ್ರೆ ಕಾಂಪಿಟೇಷನ್ ಗೆ ನಾವು ಹೋಗ್ತಾ ಇಲ್ಲ. ಕೇಂದ್ರ ಸರ್ಕಾರದಲ್ಲಿನ ಹುದ್ದೆಗಳನ್ನ ಕನ್ನಡಿಗರು ಹೆಚ್ಚು ಪಡ್ಕೊಂಡಾಗ ರಾಜ್ಯದ ಅಭಿವೃದ್ಧಿಗೆ ಬಹಳ ದೊಡ್ಡ ಕೊಡುಗೆ ನೀಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾರ್ಯಾರು ಆಸಕ್ತರಿದ್ರಿ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲರೂ ದಯವಿಟ್ಟು ಈ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ, ನಾನು ಈ ಪರೀಕ್ಷೆಯ ಬಗ್ಗೆ, CGL ಪರೀಕ್ಷೆಯ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಮುಂದೆ ಯಾವ ರೀತಿ ಓದ್ಬೇಕು, ಏನು ಓದ್ಬೇಕು, ಯಾವ ವಿಷಯಗಳನ್ನು ಓದ್ಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ. ಈಗ ನೀವು ಬಹಳ ಮುಖ್ಯವಾಗಿ ಕೊನೆಯ ದಿನಾಂಕದವರೆಗೆ ಕಾಯ್ಬೇಡಿ. ಯಾಕೆಂದ್ರೆ SSC ಇದೊಂದು ಬಹಳ ದೊಡ್ಡ ಲೋಪ ಏನಂದ್ರೆ ಯಾವಾಗ್ಲೂ ತಾಂತ್ರಿಕ ದೋಷ ಕಾಣಿಸ್ಕೊಳ್ಳುತ್ತೆ. ಯಾಕೆಂದ್ರೆ ಲಕ್ಷಾಂತರ ಜನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ತಾ ಇರ್ತಾರೆ. ಹಾಗಾಗಿ ಯಾವಾಗ್ಲೂ ಅಷ್ಟೇ ಅದು ಸರ್ವರ್ ಹ್ಯಾಂಗ್ ಆಗಿ ಕೊನೆಯ ದಿನಗಳಲ್ಲಿ 3-4 ದಿನ ಅದು ಅರ್ಜಿ ಸಲ್ಲಿಸಕ್ಕೆ ಆಗಲ್ಲ. ಆದ್ರೆ ಇವರು ಯಾವುದೇ ಕಾರಣಕ್ಕೂ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶ ವಿಸ್ತರಣೆ ಮಾಡೋದಿಲ್ಲ. ಹಾಗಾಗಿ ನೀವು ಮೊದಲೇ ಅರ್ಜಿ ಸಲ್ಲಿಸಿ. ಅರ್ಜಿ ಶುಲ್ಕವನ್ನ ಆನ್ಲೈನ್ ನಲ್ಲೇ ಪಾವತಿಸಬಹುದಾಗಿರ್ತದೆ. ಕೂಡಲೇ ಆನ್ಲೈನ್ ನಲ್ಲಿ ಪಾವತಿಸಿ ಅದನ್ನ ಏನ್ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡ್ಬಿಡಿ. ನಿಮಗೆ ಈ ನೇಮಕಾತಿಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನ SSC ವೆಬ್ಸೈಟ್ ನಲ್ಲಿ ಮಾತ್ರ ನೀಡ್ತಾರೆ. ಇಲ್ಲಿ ಎಲ್ಲಾ ಮಾಹಿತಿಯನ್ನ ಆಗಾಗ ನೀಡ್ತಿರ್ತಾರೆ. ಅರ್ಜಿ ಸಲ್ಲಿಸಿದ ನಂತರ ಯಾವಾಗ ಪರೀಕ್ಷೆ ಏನು ಎಂಬುದನ್ನ ಈ ವೆಬ್ಸೈಟ್ ನಲ್ಲಿ ನೀವು ನೋಡ್ತಾ ಇರಬಹುದಾಗಿದೆ. ಸ್ನೇಹಿತರೆ, ಈ ವಿಷಯ ನಿಮ್ಗೆ ನಿಮ್ಮ ಸ್ನೇಹಿತರಿಗೆ ತಿಳಿಸ್ಬೇಕಂತ ಅನ್ಸಿದ್ರೆ ಕೂಡಲೇ ಶೇರ್ ಮಾಡಿ. ನಮ್ಮನ್ನ ಈ ತರ ಉದ್ಯೋಗದ ಸುದ್ದಿಗಳಿಗಾಗಿ ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.